ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವರು ತುಂಬ ಮೇಲಿಂದ ಬಿದ್ದಿದ್ದಾರೆ, ತಲೆಗೆ ತುಂಬ ಪೆಟ್ಟಾಗಿದೆ. 48 ಗಂಟೆ ಆಗೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. $48 hours ಒಳಗಡೆ ಅವ್ರಿಗೆ ಏನಾದರೂ ಪ್ರಜ್ಞೆ ಬಂದರೆ ನಾವೇನಾದರೂ ಮಾಡೋಣ. ಡಾಕ್ಟರ್ ಪ್ಲೀಸ್ ಹಾಗೆ ಹೇಳ್ಬೇಡಿ. ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಮಾಯಾ ಮೊದಲಿನ ಥರನೇ ಹುಷಾರಾಗಬೇಕು ಪ್ಲೀಸ್ ಡಾಕ್ಟರ್. ನೋಡಿಮ್ಮ, ಪ್ರಜ್ಞೆ ಬರದೆ ನಾವೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ಪ್ರಜ್ಞೆ ಬಂದರೆ ನಾವೇನಾದರೂ ಟ್ರೀಟ್ಮೆಂಟ್ ಮುಂದುವರಿಸ್ಬೋದು. ಟಿಲ್ ನಾವು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಸಮಥಿಂಗ್. ಅವಳು ಹೇಳ್ದಿದ್ರೆ ಒಳ್ಳೇದು. ಏನು ಹೇಳ್ತಿದ್ಯಾ? ಮತ್ತೆ ಮಾಯಾ ಹೇಳ್ತಾ ಇದ್ರೆ ದುರ್ಗಾ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರ್ಬೋದು. ದುರ್ಗಾ ಜೈಲ್ಗೆ ಹೋಗ್ತಾಳ? ಅಫ್ಕೋರ್ಸ್ ಡ್ಯಾಡ್. ಅವತ್ತಿನ ದಿನ ಆಫೀಸಲ್ಲಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲಲ್ಲ ದುರ್ಗಾ. ಶಿ ವಿಲ್ ಹ್ಯಾವ್ ಟು ಪೇ ಫಾರ್ ಇಟ್. ಶಿ ಡಿಸರ್ವ್ಸ್ ಇಟ್. ದುರ್ಗಾ ಅಳ್ತಾ ಇದೆಯಾ? ಮಾಯಾ. ದುರ್ಗಾ, ಅಂಬಿಕಾ ನನಗೆ ಯಾವಾಗಲೂ ಒಂದು ಮಾತು ಹೇಳೋಳು, ಕಣ್ಣೀರು ತುಂಬ ಅಮೂಲ್ಯವಾಗಿರೋದಂತೆ. ಅದು ಯಾರ್ಯಾರಿಗೋಸ್ಕರನೂ ಆಚೆ ಬಂದರೆ ಅದ್ರ ಬೆಲೆ ಕಳ್ಕೊಳ್ಳುತ್ತಂತೆ. ಆದ್ರೂ ಬೋಸು ಮಾಯಾ ಇಂತ ನೋಡು ದುರ್ಗಾ, ಈ ಥರ ಎಲ್ಲ ಆಗಿರೋದಕ್ಕೆ ನನಗೂ ಬೇಜಾರಿದೆ, ಇಲ್ಲ ಅಂತಲ್ಲ, ನಾನು ಮನುಷ್ಯನೇ ಅಲ್ವಾ. ಹಾಗಂತ ಆಗಿದ್ದಕ್ಕೆಲ್ಲ ನೀನೇ ಕಾರಣ ಅಂತ ನಿನ್ನ ಗಿಲ್ಟಲ್ಲಿ ನೋಡ್ಕೊಳ್ಳೋದು ಎಷ್ಟು ಸರಿ ಹೇಳು? ಅದು ತಪ್ಪು ಅಂತ ಹೇಳ್ತಾ ಇದ್ವಿ. ಇಲ್ಲ ಬೋಸ್, ನನ್ನ ಉದ್ದೇಶ ಇದ್ದಿದ್ದು ಅವಳು ಮಾಡಿರೋ ತಪ್ಪು ಅವಳಿಗೆ ಅರಿವಾಗಬೇಕು. ನೀವೇನು ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಬೇಕು, ಇದಿಷ್ಟೇನೆ. ಆದ್ರೆ ಅವಳು ಇಂಥ ಕೆಲಸ ಮಾಡ್ಕೋತಾಳೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಬೋಸು. ದುರ್ಗಾ, ನೀನು ನನ್ನ ಮುಂದೆ ನಿನ್ನ ಜಸ್ಟಿಫೈ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಆ ದೇವರೇ ಬಂದು ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರು ನಾನು ನಂಬಲ್ಲ ದುರ್ಗಾ. ಅಲ್ಲ, ಈ ಥರ ಎಲ್ಲ ಇರತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಯಾರಿಗೆ ಅಂದಾಜಿತ್ತು? ಅವಳು ಈ ಥರ ಮಾಡ್ಕೋತಾಳೆ ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನು ಹೋಗಿ ಅವಳ ಹತ್ರ ಮಾತಾಡ್ತಾ ಇದ್ಯಾ? ಇದರಲ್ಲಿ ಮಾಯಂದೇ ಮಿಸ್ಟೇಕು, ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದಾಳೆ. ಅವಳದು ಮಿಸ್ಟೇಕ್ ಇಲ್ಲ ಅಂತ ಆಗಿದ್ದಿದ್ರೆ ಅವಳು ಯಾಕೆ ಹೀಗೆ ಮಾಡ್ಕೋತಾ ಇದ್ಲು? ಇಲ್ಲ ಬೋಸು, ನಂಗೆ ಯಾಕೋ ಪಾಪ ಪ್ರಜ್ಞೆ ಕಾಡ್ತಿದೆ. ಅವಳು ಈ ತರ ಕೆಲಸ ಮಾಡೋದಕ್ಕೆ ಅವಳನ್ನ ನಾನೇ ತಳ್ದೆ ಅಂತ ಅನಿಸ್ತಿದೆ. ದುರ್ಗಾ ನೋಡಿ, ಇದನ್ನೇ ಬೇಡ ಅಂತ ನಾನು ಹೇಳ್ತಾ ಇರೋದು. ಅಲ್ಲ, ಯಾಕೆ ಪ್ರತಿ ಸರಿ ಏನೇ ನಡೆದ್ರು ನಿಂದೆ ತಪ್ಪು ಅಂತ ಅನ್ಕೋತೀಯಾ? ಮೊದಲು ನಿನ್ನನ್ನು ನೀನು ತಪ್ಪಿತಸ್ಥೆ ಸ್ಥಾನದಲ್ಲಿ ನಿಂತ್ಕೊಳ್ಳೋದನ್ನ ನಿಲ್ಲಿಸು. ಅವ್ರವ್ರ ಮಿಸ್ಟೇಕ್ಗಳಿಗೆ ಅವ್ರವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಎಲ್ಲರ ಮಿಸ್ಟೇಕ್ಗಳಿಗೆ ನಾವು ಹೇಗೆ ರೆಸ್ಪಾನ್ಸಿಬಲ್ ಆಗೋಕ್ಕಾಗುತ್ತೆ? ಹಾಗಾದರೆ ನಾವು ಬದುಕೋಕ್ಕಾಗುತ್ತಾ ಹೇಳು? ಗೊತ್ತಿಲ್ಲ ಬೋಸು, ಆದ್ರೆ ನಂಗೆ ಯಾಕೋ ಈ ಆಘಾತದಿಂದ ನಾನು ಆಚೆ ಬರೋದಕ್ಕಾಗಲ್ಲ ಅನಿಸ್ತಿದೆ. ಕಣ್ಣು ಮುಚ್ಚಿದ್ರು ಮಾಯಾ ಮೇಲಿಂದ ಹಾರ್ತಿರೋದು ನೆನಪಾಗ್ತಿದೆ. ನನಗೆ ತುಂಬಾ ಭಯ ಆಗ್ತಿದೆ ಬೋಸು.